ವಿಶ್ವವಾಣಿ ಫೌಂಡೇಶನ್ ಮತ್ತು ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಮಂಡಲ ಮಹಿಳಾ ಮೋರ್ಚಾ ವತಿಯಿಂದ ಸ್ತ್ರೀ ಸಂಭ್ರಮ. ವಿಶ್ವವಾಣಿ ಫೌಂಡೇಶನ್ ಮತ್ತು ಭಾರತೀಯ ಜನತಾ ಪಾರ್ಟಿ ಯಲಹಂಕ ಮಹಿಳಾ ಮೋರ್ಚಾ ಗ್ರಾಮಾಂತರ ಮಂಡಲ ವತಿಯಿಂದ ಸ್ತ್ರೀ ಸಂಭ್ರಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ತರವನಹಳ್ಳಿಯ ಹನುಮಕ್ಕ ಗಿರಿಯಪ್ಪ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಮತ್ತು ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್ ಅವರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಮಂಡಲ ಮಹಿಳಾ ಮೋರ್ಚಾ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏರ್ಪಡಿಸಲಾಯಿತು ಹಾಗೂ ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಜೇತರಾದ ಯಲಹಂಕ ಗ್ರಾಮಾಂತರ ಮಂಡಲದ ಎಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮಹಿಳೆಯರಿಗೆ ಬಹುಮಾನ ವಿತರಣೆಯನ್ನ ಶಾಸಕರು ಮಾಡಿದರು. ಇದೇ ವೇಳೆ ಎಸ್ಆರ್ ವಿಶ್ವನಾಥ್ ದಂಪತಿಗಳು ಸತ್ಯ ಹರಿಶ್ಚಂದ್ರ ಚಿತ್ರದ ಕುಲದಲ್ಲಿ ಕೀಳ್ಯಾವುದೋ ಹಾಡಿಗೆ ನೃತ್ಯ ಮಾಡಿ ನೆರೆದಿದ್ದ ಪ್ರೇಕ್ಷಕರನ್ನ ರಂಜಿಸಿದರು. ಕಾರ್ಯಕ್ರಮದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ವಿಶ್ವವಾಣಿ ಫೌಂಡೇಶನ್ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್, ಗ್ರಾಮಾಂತರ ಮಂಡಲ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಮಂಜುಳಾ ಮಹೇಂದ್ರ, ಗ್ರಾಮಾಂತರ ಮಂಡಲ ಅಧ್ಯಕ್ಷ ಎಂ ರಾಮಮೂರ್ತಿ, ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿ ಸಂಧ್ಯಾ, ರೈತ ಮೋರ್ಚಾ ಅಧ್ಯಕ್ಷರಾದ ರಾಜೇಶ್, ಬಿಜೆಪಿ ಮುಖಂಡರಾದ ದಿಬ್ಬೂರು ಜಯಣ್ಣ, ಮಂಜುನಾಥ್, ಹೆಸರಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಲಕ್ಷ್ಮೀನಾರಾಯಣ್, ಹಿರಿಯ ಗುತ್ತಿಗೆದಾರರಾದ ಕುಂಬಾರಹಳ್ಳಿ ಬೈಲಪ್ಪ ಇನ್ನು ಮುಂತಾದ ಬಿಜೆಪಿ ಮುಖಂಡರುಗಳು, ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದರು. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲದ ವತಿಯಿಂದ ನಮ್ಮ ಹೆಣ್ಣುಮಕ್ಕಳದ್ದು ಇವತ್ತೊಂದು ಕಾರ್ಯಕ್ರಮ ಇತ್ತು. ಬಿಜೆಪಿಯ ಮಹಿಳಾ ಮೋರ್ಚಾ ಕಡೆಯಿಂದ ನಮ್ಮ ನಿರೀಕ್ಷೆಗೆ ಮೀರಿ ಇವತ್ತು ಹೆಣ್ಣುಮಕ್ಕಳು ಈ ಕಾರ್ಯಕ್ರಮ ಬಂದಿದ್ದಾರೆ. ನಮಗೆ ಹೇಳಿದ್ದು 1200 ಬರ್ಬೋದು ಅಂತೇಳಿ, ಆದರೆ ಇವತ್ತು 2000ಕ್ಕೂ ಹೆಚ್ಚು ತಾಯಿಯಂದರು ಹಬ್ಬಗಳಿದ್ದರೂ ಕೂಡ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಪಂಚಾಯಿತಿ ವೈಸು ಕೂಡ ಅವರು ಅನೇಕ ಕ್ರೀಡೆಗಳು, ರಂಗೋಲಿ ಸ್ಪರ್ಧೆ ಇವೆಲ್ಲವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಅವರಿಗೆಲ್ಲ ಬಹುಮಾನಗಳ ವಿತರಣೆಯನ್ನು ಕೂಡ ನಾವು ಮಾಡಿದ್ದೀವಿ. ನನ್ನ ಕ್ಷೇತ್ರದಲ್ಲಿ ತಾಯಂದ್ರ ಶಕ್ತಿ ಭಾಳ ದೊಡ್ಡದಾಗಿದೆ. ಮತ್ತು ನಾವು ಕೂಡ ವಿಶ್ವವಾಣಿ ಫೌಂಡೇಶನ್ ಮಾಡಿ ಹೆಣ್ಣುಮಕ್ಕಳ ಸಬಲೀಕರಣಕ್ಕೆ ನಾವು ಕಳೆದ 17 ವರ್ಷಗಳಿಂದ ಕೂಡ ನಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಸಾವಿರಾರು ಮಹಿಳೆಯರಿಗೆ ಟೈಲರಿಂಗ್ ಟ್ರೈನಿಂಗು, ಬ್ಯೂಟಿಷಿಯನ್ನು, ಕುಚ್ಚು ಹಾಕುವಂಥದ್ದು, ಈ ಥರದ್ದು ಅನೇಕ ಸ್ವಂತ ತರಬೇತಿಯನ್ನು ಪಡೆದು ಅವರು ಸ್ವತಃ ದುಡಿಮೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಕಲ್ಪಿಕೊಟ್ಟಿದ್ದೀವಿ. ನಮ್ಮ ಮೇಲೆ ಅಪಾರವಾದಂಥ ಪ್ರೀತಿ ವಿಶ್ವಾಸವನ್ನು ನನ್ನ ಕ್ಷೇತ್ರದ ಹೆಣ್ಣುಮಕ್ಕಳು ಕೂಡ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಮ್ಮ ನಿರೀಕ್ಷೆಗೆ ಮೀರಿ ಯಶಸ್ವಿ ಮಾಡಿದ್ದಾರೆ. ಬಹುಶಃ ಅವರ ಋಣವನ್ನು, ಅವರ ಪ್ರೀತಿ ವಿಶ್ವಾಸವನ್ನು ಕ್ಷೇತ್ರದ ಕೆಲಸ ಮಾಡೋದ್ರ ಮುಖಾಂತರ ಮತ್ತು ಅವರಿಗೆ ಅನೇಕ ತರಬೇತಿಗಳನ್ನು ಕೊಟ್ಟು ಅವರು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಏನು ಮಾಡಬೇಕೋ ಅದು ನನ್ನ ಶಕ್ತಿ ಮೀರಿ ಖಂಡಿತವಾಗೂ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಮತ್ತು ಈ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ನನ್ನ ತಾಯಂದರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸರ್, ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ವಿಶ್ವವಾಣಿ ಫೌಂಡೇಶನ್ ಒಂದು ನೇತೃತ್ವದಲ್ಲಿ, ಭಾರತೀಯ ಜನತಾ ಪಾರ್ಟಿಯ ಒಂದು ನೇತೃತ್ವದಲ್ಲಿ ಇವತ್ತು ವಿಶ್ವ ಮಹಿಳಾ ದಿನಾಚರಣೆನ ನಾವು ಫಸ್ಟು 10ನೇ ತಾರೀಕು ಯಲಹಂಕ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ 7 ವಾರ್ಡಿನ ಎಲ್ಲ ಒಂದು ಸದಸ್ಯರುಗಳು ಸೇರಿಕೊಂಡು ಅದ್ದೂರಿ ಮಹಿಳಾ ದಿನಾಚರಣೆ ಮಾಡಿದ್ರು. ಅದೇ ರೀತಿ ಇವತ್ತು ಗ್ರಾಮಾಂತರ ಮಂಡಲದ ಒಂದು ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ನಾವು ಇವತ್ತು ಒಂದು ಚೌಟಿನಲ್ಲಿ ಇವತ್ತು ಗಂಗಮ್ಮ ತಿಮ್ಮಪ್ಪ ಹಿರಿಯಮ್ಮ ಹನುಮಕ್ಕ ಚೌಟಿನಲ್ಲಿ ತರಬ್ನಲ್ಲಿ ಈ ಒಂದು ಭಾಗದಲ್ಲಿ ನಾವು ಅದ್ದೂರಿಯಾಗಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತಾಯಿದ್ವಿ. ನಮ್ಮ ಮಹಿಳೆಯರು ಎಲ್ಲ ಕಡೆಯೂ ಸಹ 21 ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆಯ ಒಂದು ಅಷ್ಟು ವಾರ್ಡ್ಗಳು ಸೇರಿ ಇವತ್ತು ಅದ್ದೂರಿಯಾಗಿ ಒಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ನಮ್ಮ ಮಹಿಳೆಯರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದಿರ್ಬೋದು, ಇದರ ಜೊತೆಗೆ ಅನೇಕ ಊರಲ್ಲೂ ಸಹ ಗೇಮ್ಸನ್ನು ಆಡಿಸಿ ಎಲ್ಲರಿಗೂ ಸಹ ಬಹುಮಾನ ಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ನಮ್ಮ ಶಾಸಕರು ಮಹಿಳೆಯರನ್ನು ಕುರಿತು ಮಹಿಳೆಯರು ಶಕ್ತಿಶಾಲಿಗಳಾಗಬೇಕು, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಉನ್ನತ ಸ್ಥಾನದಲ್ಲಿ ಬೆಳಿಬೇಕು ನಮ್ಮ ಮಹಿಳೆಯರು. ಇವತ್ತು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ ಮತ್ತು
ಪಂಚಾಯಿತಿ ಮತ್ತು ಕಾರ್ಪೊರೇಷನ್ ಎಲ್ಲ ಕಡೆಯೂ ಸಹ ಮಹಿಳೆಯರು 50%ಅಲ್ಲಿ ಗೆದ್ದು ಕೆಲಸವನ್ನು ಮಾಡಿ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಹೆಚ್ಚು ಒಂದು ಬುದ್ಧಿವಂತಿಯಿಂದ ಹಾರ್ಡ್ ವರ್ಕನ್ನು ಮಾಡಿ ಜನಗಳ ಬೆಂಬಲವನ್ನು ಗೆದ್ದುಕೊಂಡಿದ್ದಾರೆ ಮಹಿಳೆಯರು. ಅದೇ ರೀತಿ ಇವತ್ತು ನರೇಂದ್ರ ಮೋದಿಜಿಯವರು 33% ಏನು ಮಹಿಳೆಯರಿಗೆ ಮುಂದಿನ ದಿನದಲ್ಲಿ MLA MP ನಿಲ್ಲಬೇಕು, ಮಹಿಳೆಯರು 33% ಮೀಸಲಾತಿಯನ್ನು ಮಹಿಳೆಯರಿಗೋಸ್ಕರ ಇಟ್ಟಿದ್ದಾರೆ, ರಿಸರ್ವೇಷನ್ನು. ಅದರಲ್ಲೂ ಮಹಿಳೆಯರು ಬರಬೇಕು, ಹೆಚ್ಚಿನ ಮಹಿಳೆಯರು ಬಂದು ಮಹಿಳೆಯರಿಗೋಸ್ಕರ ಮಹಿಳೆಯರಿಗಾಗಿ ಕೆಲಸವನ್ನು ಮಾಡಿ ದೇಶದ ಒಂದು ಅಭಿವೃದ್ಧಿಯನ್ನು, ಭಾರತ ಮಾತೆಯ ಒಂದು ಏನು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೆಲಸವನ್ನು ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಮಹಿಳೆಯರು, ನಾವುಗಳು ಎಲ್ಲ ಸಹ ಇವತ್ತು ಚರ್ಚೆಯನ್ನು ಮಾಡಿ ನಮ್ಮ ಶಾಸಕರು ನಮ್ಮೆಲ್ಲರಿಗೂ ಒಂದು ಹಿತವಚನಗಳನ್ನು ಸಹ ಹೇಳಿದ್ದಾರೆ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ವಿಶಿಷ್ಟವಾಗಿತ್ತು. ಎಲ್ಲ ಮಹಿಳೆಯರು ಬಂದು ಉತ್ಸಾಹದಿಂದ ಭಾಗವಹಿಸಿ ಒಂದು ಒಳ್ಳೆಯ ಸಿಸ್ಟಮ್ ಆಗಿ ಬಂದು ಭಾಗವಹಿಸಿ ತಮ್ಮ ಎಲ್ಲರೂ ಸಹ ನಮಗೆ ವಿಶನ್ನು ಮಾಡಿದ್ದಾರೆ. ಎಲ್ಲರೂ ಸಹ ಮಹಿಳೆಯರು ವಿಶ್ವ ಮಹಿಳಾ ದಿನಾಚರಣೆಯ ಕುರಿತು ತುಂಬ ಒಂದು ಆಸಕ್ತರಾಗಿದ್ದಾರೆ. ಇವತ್ತು ಮಹಿಳೆಯರು ಮಕ್ಕಳನ್ನ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹೆಚ್ಚು ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅವರು ಜೀವನ ಒಳ್ಳೆಯ ಒಂದು ಉತ್ತಮವಾಗಿ ಬೆಳಿಬೇಕು ಅಂತ ಹೇಳಿ ಅವರು ಒಂದು ಆರೋಗ್ಯವಾಗಿರಬೇಕು ಮತ್ತು ಒಳ್ಳೆಯ ಒಂದು ಶಿಕ್ಷಣವನ್ನು ಪಡ್ಕೋಬೇಕು, ದೇಶದಲ್ಲಿ ಉನ್ನತ ಪ್ರಜೆಯಾಗಿ ಹೆಣ್ಮಕ್ಳು ಬೆಳಿಬೇಕನ್ನೋ ವಿಶ್ವಾಸವನ್ನು ನಮ್ಮ ಮಹಿಳೆಯರು ತೋರಿಸಿದ್ದಾರೆ. ಆ್ಯಕ್ಚುಲಿ ನಾವು 1500 ಜನ ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ 2000 ಜನ ಬಂದಿದ್ದಾರೆ ನಮ್ಮ ಮಹಿಳೆಯರು. ನಾವು ಸಹ ನಮ್ಮ ಮಹಿಳೆಯರಿಗೋಸ್ಕರ ನಾವು ಮತ್ತು ಶಾಸಕರು ನಾವು ಫೌಂಡೇಶನನ್ನು ಮಾಡಿಕೊಂಡು ಮಹಿಳೆಯರಿಗೆ ಟೈಲರಿಂಗ್ ತರಬೇತಿ, ಕುಚ್ಚುಕಟ್ಟೋರು, ಎಂಬ್ರಾಯ್ಡ್ರಿ, ಕಂಪ್ಯೂಟರ್ ಕ್ಲಾಸಸ್ ಈ ಥರ ಎಲ್ಲ ನಾವು ಅವರ ಜೊತೆಯಲ್ಲಿ ನಾವು ಬೆಳ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕಂತ ಹೇಳಿ ನಮ್ಮ ಫೌಂಡೇಶನಿಂದ ಅನೇಕ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀವಿ. ಫ್ರೀಯಾಗಿ ಟೈಲರಿಂಗ್ ಮಿಷನನ್ನು ಕೊಡ್ತಾ ಇದ್ದೀವಿ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅಂತ. ಅವ್ರು ನಮ್ಮ ಮೇಲೆ ತುಂಬ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ. ನಮ್ಮ ಶಾಸಕರಿಗೆ 4 ಬಾರಿ ಮತವನ್ನು ಹಾಕಿ ಗೆಲ್ಲಿಸಿ ಆಶೀರ್ವಾದವನ್ನು ಮಾಡಿದ್ದಾರೆ. ಶಾಸಕರು SR ವಿಶ್ವನಾಥ್ ಅವರು ಒಳ್ಳೆ MLA ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನಗಳ ತಂದೆ ಮಗುವ ತಬ್ಬಿದಾಗೆ, ತಂದೆ ಮಗುವ ತಬ್ಬಿದಾಗೆ, ನಿನಗೆ ಬೇರೆ ಹೆಸರು